ಬೆಳಗ್ಗೆನೆ ನೋಡಿ ಹೆಂಗೆ ಸೂರ್ಯ ಹುಟ್ಟಿದೆ, ಹೆಂಗೆ ಕಲರಾಗಿ ಕಾಣಿಸ್ತಾ ಇದೆ. ಓಕೆನಾ, ನೋಡಿ ಇವಾಗ ಅದು ಮೋಟ್ರು, ನಮ್ಮದು ನೀರಿನ ಮೋಟ್ರು ಓಡ್ತಾ ಇಲ್ವಂತೆ, ಏನೋ ಪ್ರಾಬ್ಲಮ್ ಆಗಿ ಏನೋ ಕರೆಂಟ್ ಹೊಡಿತಾ ಇದೆಯಂತೆ. ಓಕೆನಾ, ಅದನ್ನ ರೆಡಿ ಮಾಡೋದಕ್ಕೆ ಮೇಲ್ಗಡೆ ನಂದು ರೂಮಲ್ಲಿ ಇದು ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದೀನಿ, ಟೂಲ್ಸ್ ಎಲ್ಲ, ಅದನ್ನ ಎತ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಓಕೆನಾ, ಇದೆಲ್ಲ ಗಿಡ ಪಾಟ್ ಎಲ್ಲ ನೋಡಿ, ಇದೆಲ್ಲ ನಮ್ಮದೇ. ಓಕೆನಾ, ಎಷ್ಟು ನೀಟಾಗಿ ಹೆಸ್ರಿಗೆ ಹೆಂಗೆ ಕಾಣಿಸುತ್ತೆ ನೋಡಿ, ಎಷ್ಟು ಗಿಡ ಎಲ್ಲ ಇಟ್ಟಿದ್ದೀವಿ. ಓಕೆನಾ, ಬನ್ನಿ ಫಸ್ಟು ರೂಮ್ ಬಾಗಿಲು ಓಪನ್ ಮಾಡಿ ಒಳಗೋಗೋಣ. ಒಳಗೋಗಿ ಟೂಲ್ಸ್ ಎಲ್ಲ ತೊಗೊಂಡು ಎತ್ಕೊಬರೋಣ. ನೋಡಿ, ಇದು ಟೂಲ್ಸ್ ಬಾಕ್ಸು. ಟೂಲ್ಸ್ ಬಾಕ್ಸಲ್ಲಿ ನಮಗೆ ಇವಾಗ ಮೇಯ್ನು ಸ್ಕ್ರೂ ಡ್ರೈವರ್ ಬೇಕು. ಓಕೆನಾ, ಸ್ಕ್ರೂ ಡ್ರೈವರ್ ಆದಮೇಲೆ ನಮಗೆ ಕಟ್ಟಿಂಗ್ ಪ್ಲೇಯರು ಮತ್ತು ಟೇಪು ಮತ್ತು ಟೆಸ್ಟರ್. ಓಕೆನಾ, ಮೇಯ್ನು ಟೆಸ್ಟರ್ ಬೇಕು, ಕರೆಂಟ್ ಹೊಡಿತದೆ ಅಂತೆ. ಓಕೆನಾ, ಮತ್ತು ಸ್ಕ್ರೂ ಡ್ರೈವರು ಬೇಕಾಗ್ಬೋದು ಮೋಸ್ಟ್ಲಿ, ಮತ್ತು ಕಟ್ರು ಬೇಕಾಗುತ್ತೆ. ಓಕೆನಾ, ಎಲ್ಲ ತಗೊಂಡು ನಾನು ಹೋಗ್ತೀನಿ. ಓಕೆನಾ, ನೋಡಿ ಇನ್ನು ಟೆಸ್ಟರ್ ಸಿಗ್ತಾಯಿಲ್ಲ, ಟೆಸ್ಟರ್ ಎಲ್ಲೂ ಹೋಗಿದೆಯೋ ಗೊತ್ತಾಗ್ತಾಯಿಲ್ಲ. ಓಕೆನಾ, ನೋಡಿ ಇವಾಗ ಸಿಕ್ಕಿದೆ, ಎಲ್ಲ ಎತ್ಕೊಂಡು ಈಗ ಹೊಡ್ತೀನಿ ಈಚೆ. ಓಕೆನಾ, ಟೇಪು ಎತ್ಕೊಂಡೆ. ಓಕೆನಾ, ಬನ್ನಿ ಇವಾಗ ಎತ್ಕೊಂಡು ಕೆಳಗೋಗೋಣ. ನೋಡಿ, ಇನ್ನು ಸೂರ್ಯ ಹುಡ್ತಾ ಇದ್ದಾನೆ, ಬೆಳಗಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಬನ್ನಿ ಫಸ್ಟ್ ಇವಾಗ ಮೋಟ್ರು ಸ್ಟಾರ್ಟ್ರ್ ಹತ್ರ ಹೋಗಿ ಚೆಕ್ ಮಾಡೋಣ. ಓಕೆನಾ, ಇಲ್ಲಿ ನೀರಲ್ಲಿ ಕರೆಂಟ್ ಗೊತ್ತಾಯ್ತಾ? ಮೋಟ್ರು ರನ್ನಿಂಗ್ ಇದ್ದಾಗ ರನ್ನಿಂಗ್ ಮಾಡ್ಬಿಟ್ಟು ಸೈಡ್ದು ಚೆಕ್ ಮಾಡ್ತೀನಿ. ಎಲ್ಲ ಮೋಟ್ರ್ ರನ್ ಮಾಡೋ ನೀರು. ಮೋಟ್ರು ಓಡ್ತಾ ಇದೆ. ಇರು ಹಂಗೆ ಹಂಗೆ ಸಾಕು. ಅದೇನಾ ಅಲ್ಲಲ್ಲ, ಸಾಕು. ಇಲ್ಲಿ ನಾನು ಎಲ್ಲಿ ಅನ್ಕೊಂಡೆ, ಇಲ್ಲಿ ಚೇಂಬರಲ್ಲ, ಇಲ್ಲಿ ಹೊಗೆ ಬಂದಿದ್ದು, ಇಲ್ಲಿ ಇದು ಎತ್ತೀನಿ. ಇರು ಎತ್ಲೆ ಅಲ್ಲಿ ಮೈನ್ ಆಫ್ ಮಾಡೋಣ. ಮೈನ್ ಆಫ್ ಮಾಡ್ತೀನಿ. ಅದು ಆಯ್ತು ಆಂಟಿ, ಅದಕ್ಕೆ ನಾನು ಮತ್ತೆ ನಿಲ್ಸಿದ್ದೆ. ದೊಡ್ಡ ತಲೆನೋವು ಆಗೈತೆ ಈಗ. ಮೈನು ನೋಡಿ, ಅಲ್ಲಿ ವೈರ್ ಕಾರ್ನರಲ್ಲಿ ಒಂದಕ್ಕೊಂದು ಟ್ವಿಸ್ಟಾಗಿ ಹತ್ಕೊಬಿಟ್ಟಿದೆ, ಅದನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಓಕೆನಾ, ಸ್ಕ್ರೂ ಡ್ರೈವರ್ ಹಾಕಿ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ವೈರು ಟೈಟ್ ಇದೆ, ಬರ್ತಾಯಿಲ್ಲ. ಓಕೆನಾ, ಕರೆಂಟ್ ಏನು ಬರ್ತಾಯಿಲ್ಲ. ಇವಾಗ ಕಟಿಂಗ್ ಪ್ಲೇಯರ್ ತೊಗೊಂಡು ಎಳೀತಾ ಇದ್ದೀನಿ. ಓಕೆನಾ, ಆದರೂ ಬರ್ತಾಯಿಲ್ಲ, ಫುಲ್ಲು ಟೈಟ್ ಇದೆ. ಅಲ್ಲಿ ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಏನಾದ್ರು ಒಂದು ಸ್ವಲ್ಪ ಓಪನ್ ಮಾಡ್ಕೋಬೇಕು. ವೈರ್ ಒಂಚೂರು ಈಚೆಗೆ ಬಂದರೆ ನಾವು ಸಿಮೆಂಟ್ ಹೊಡೆದು ಚೆಕ್ ಮಾಡ್ಕೋಬೋದು. ಓಕೆನಾ, ಫಸ್ಟು ನಾವು ನೀರು ಖಾಲಿ ಮಾಡೋಣ. ಟ್ಯಾಂಕಲ್ಲಿ ನೀರು ಬರ್ತಾಯಿದೆ ನೋಡಿ, ಸಿಮೆಂಟ್ ಹೊಡೆದು ನಾನು ಓಪನ್ ಮಾಡಿದ್ದೀನಿ. ನೋಡಿ, ವೈರ್ ಏನೂ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಬರ್ನ್ ಆಗಿಬಿಟ್ಟಿದೆ. ಮೂರೂ ವೈರು ಒಂದಕ್ಕೊಂದು ಕಚ್ಕೊಬಿಟ್ಟಿದೆ. ಓಕೆನಾ, ಅದು ಆಲ್ರೆಡಿ ಒಂದು ದಿವಸ 2 ದಿವಸದಿಂದ ಸ್ಮೆಲ್ ಬರ್ತಾಯಿತ್ತು, ಕಂಡು ಸ್ಮೆಲ್ಲು. ಬಟ್ ಈ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಓಕೆನಾ, ನಾವೆಲ್ಲ ಪ್ಲಾಸ್ಟಿಕ್ ಏನೋ ಯಾರೋ ಸುಟ್ಟಿದ್ದಾರೆ ಅಂದ್ಕೊಂಡು. ಓಕೆನಾ, ಇದನ್ನ ಓಪನ್ ಮಾಡಿ ಕ್ಲೀನಾಗೆ ಎಳೆಯೋಕ್ಕಾಗುತ್ತಾ ಟ್ರೈ ಮಾಡೋಣ. ಪೂರ್ತಿ ಅಲ್ಲಿಗಂಟ ಪೈಪ್ ಎಲ್ಲಿದೆ ಅಲ್ಲಿಗಂಟ ಬಿಚ್ಕೊಳ್ತೀನಿ. ಏನಕ್ಕಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಇದು ಮೋಸ್ಟ್ಲಿ ಇಲ್ಲ ಏನಾದ್ರು ಏಟಾಗಿದೆ ಅನಿಸುತ್ತೆ ಎಡ್ಜಲ್ಲಿ, ಅದು ಹಂಗಂಗೆ ಒಂದೊಂದು ಸ್ವಲ್ಪನೇ ಸ್ಪಾರ್ಕ್ ಆಗಿ ಒಂದಕ್ಕೊಂದು ಲಿಂಕ್ ಆಗಿದೆ. ಓಕೆನಾ, ಇದು ದಪ್ಪ ಕಲ್ಲಿದೆ, ಕಲ್ಲು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಆ ಕಲ್ಲು ತೆಗಿಬೇಕು ಇನ್ನೊಂದು ಸತಿ. ಹೊಡಿಯೋಣ ಅಂದ್ಕೊಂಡೆ. ಓಕೆ, ಕ್ಲೀನ್ ಮಾಡ್ಕೊಳ್ಳೋಣ. ಅಲ್ಲಿ ಎಲ್ಲ ಕ್ಲೀನ್ ಮಾಡಿ, ಪೈಪು ಎಲ್ಲ ಪ್ರಾಪರಾಗಿದೆ, ಪೈಪಲ್ಲಿದೆ. ಓಕೆನಾ, ಎಲ್ಲ ಕಸ ಕೂತ್ಕೊಬಿಟ್ಟಿದೆ. ನೋಡಿ, ಪೈಪು ಒಡೆದೋಗಿದೆ, ಮುಂಚೆನೇ ಒಡೆದೋಗಿದೆ. ಅದು ಇವಾಗಲ್ಲ, ಮುಂಚೆನೇ ಒಡೆದೋಗಿದೆ. ಸುತ್ತಮುತ್ತೆಲ್ಲ ಕ್ಲೀನ್ ಮಾಡಿ ಅಟ್ಲೀಸ್ಟ್ ವೈರ್ ಎಳೆಯೋಕ್ಕಾಗುತ್ತಾ ನೋಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿದ್ದೀನಿ ವೈರ್ ಕಟ್ ಮಾಡಿ ನಾನು ಅದು ಸ್ಲೀವ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ಓಕೆನಾ, ಸ್ಲೀವ್ಸ್ನ ಓಪನ್ ಮಾಡಿ ಫಸ್ಟು ಸ್ವಲ್ಪ ಅದು ನಾವು ವೈರ್ ಜಾಯಿಂಟ್ ಮಾಡಬೇಕಲ್ಲ, ವೈರ್ ಜಾಯಿಂಟ್ ಮಾಡೋದಕ್ಕೆ ಎಲ್ಲ ಓಪನ್ ಮಾಡ್ಕೊಳ್ತಾ ಇದ್ದೀನಿ. 3 ವೈರ್ ಇದೆ ನೋಡಿ. ಸ್ಲೀವ್ಸ್ ಇನ್ನೊಂದು ಸ್ವಲ್ಪ ಓಪನ್ ಮಾಡಬೇಕು, ಓಪನ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಅದು ಎಳೆಯೋಕ್ಕಾಗುತ್ತೆ ಈಚೆಗೆ ನೋಡೋಣ. ಇನ್ನೊಂಚೂರು ಬೇಕಾಗುತ್ತೆ ಆ ಕಡೆಯಿಂದ ವೈರು, ಎಳೆಯೋಕ್ಕಾಗುತ್ತಾ ನೋಡೋಣ. ನಮ್ಮ ಹುಡುಗ ಟ್ರೈ ಮಾಡ್ತಾಯಿದ್ದಾನೆ, ಎಳಿತೀನಿ ಅಣ್ಣ ಅಂದ. ಎಳೆಯಪ್ಪ ಅಂತ ಹೇಳಿದ್ದೀನಿ, ಎಳಿತಾ ಇದ್ದಾನೆ. ಬರುತ್ತಾ ಏನೋ ನೋಡೋಣ. ಅದು ಒಂದು ಪೈಪಲ್ಲಿ 2 ವೈರ್ ಹೋಗಿದೆ. ಓಕೆನಾ, ಮೋಟ್ರಿಗೆ ಬರೋ ವೈರು ಆ ಥರಲ್ಲೇ ಬಂದಿದೆ, ಕರೆಂಟು ಮೋಟ್ರ್ ಸ್ಟಾರ್ಟ್ರಿಗೆ ಹೋಗೋ ವೈರು ಅಲ್ಲೇ ಹೋಗಿದೆ, ಬರ್ತಾಯಿಲ್ಲ ಅದು. ಓಕೆನಾ, ಇದು ಹಿಂಗೆ ಜಾಯಿಂಟ್ ಹೊಡಿಯೋಣ.
ಓಕೆನಾ. ನಾನು ಕ್ಲೀನಾಗೆ ಹೊರಗಡೆ ಸ್ಲೀವ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಓಪನ್ ಮಾಡ್ಕೋಬೇಕು, ಯಾಕೆಂದರೆ ಸ್ವಲ್ಪ ಲೆಂತ್ ಬೇಕಾಗುತ್ತೆ ಅದು. ಓಕೆನಾ. ಮೇಲ್ಗಡೆ ಸ್ಲೀವ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟಾಗುತ್ತೆ ಅಷ್ಟು ಓಪನ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಓಪನ್ ಮಾಡಬೇಕು. ನೋಡಿ ಕಟ್ ಮಾಡಬೇಕು, ಅದೊಂದು ಚೂರು ಕಟ್ ಮಾಡ್ಕೊಳ್ತೀನಿ ಕ್ಲೀನಾಗೆ. ನೋಡಿ ಅಲ್ಲಿ 3 ವೈರ್ ಇದೆ, ರೆಡ್ಡು ಮತ್ತು ಬ್ಲೂ ಮತ್ತು ಗ್ರೀನ್ ಇರುತ್ತೆ. ಓಕೆನಾ. ರೆಡ್ಡು ಯೆಲ್ಲೋ ಬ್ಲೂ ಇರುತ್ತೆ. ಓಕೆನಾ. ನೋಡಿ ಅದಕ್ಕೆ ನಾನು ಕ್ಲೀನಾಗಿ ಕಟ್ ಮಾಡಿ ಹೀಟ್ ಸಿಂಕ್ ಹಾಕೋತಾ ಇದ್ದೀನಿ. ಎಷ್ಟುದ್ದ ಬೇಕು ನೋಡ್ಕೊಳ್ತೀನಿ, ಎಷ್ಟುದ್ದ ಬೇಕು ನೋಡಿಕೊಂಡು ಅದಷ್ಟು ಕಟ್ ಮಾಡಿ 3ಕ್ಕೂ ಹೀಟ್ ಸಿಂಕ್ ಹಾಕೋತೀನಿ ಫಸ್ಟು, ಯಾಕೆಂದರೆ ಒಂದಕ್ಕೊಂದು ಟಚ್ ಆಗಬಾರ್ದು ಅಂತ. ಟೇಪ್ ಹಾಕಿದ್ರೆ ಅಟ್ಲೀಸ್ಟ್ ಲೂಸ್ ಆಗುತ್ತೆ, ಇದಾಗುತ್ತೆ ಅಂತ ನಾನು ಹೀಟ್ ಸಿಂಕ್ ಹಾಕೋತಾ ಇದ್ದೀನಿ. ಓಕೆನಾ. ಪ್ರಾಪರಾಗಿ ಅದು ವೈರ್ ಎಲ್ಲ ಟ್ವಿಸ್ಟ್ ಮಾಡಿ ಕ್ಲೀನಾಗೆ. ನೋಡಿ ಇನ್ನು ಸ್ವಲ್ಪ ಅದು ಆ ಕಡೆ ಈ ಕಡೆ ಇದಾಗಿದೆ, ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಎಲ್ಲ ಒಂದೇ ಸಮ ಇರೋ ಥರ. ಓಕೆನಾ. ಈ ಕಡೆಯಿಂದನೂ ಇದನ್ನೂ ಪ್ರಾಪರಾಗಿ ಒಂದೇ ಲೆವೆಲ್ ಇರಬೇಕು ಆ ಥರ ಕಟ್ ಮಾಡಿಕೊಂಡು 3ಕ್ಕೂ ಹೀಟ್ ಸ್ಲೀವ್ಸ್ ಹಾಕೋತೀನಿ. ಓಕೆನಾ. ಹೀಟ್ ಸ್ಲೀವ್ಸ್ ಹಾಕ್ಕೊಂಡು ನೋಡಿ ಅದಿನ್ನು ಸ್ವಲ್ಪ ಉದ್ದ ಆಗಿದೆ, ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಕಟ್ ಮಾಡಿಕೊಂಡು ನೀಟಾಗೆ ಕುಂಡ್ರಿಸೋಣ, ಯಾಕೆಂದರೆ ಇದು ಮತ್ತೆ ತೆಗಿಬಾರ್ದು ಅಂತ. ಓಕೆನಾ. ಒಂದು ಸತಿ ಪ್ರಾಪರಾಗಿ ಆಗಿಬಿಟ್ರೆ ಸರಿ. ಇದು ನೋಡಿ ಹೋಗ್ತಾ ಇದೆ, ಕರೆಕ್ಟ್ ಸೈಜ್ ಇದೆ. ಓಕೆನಾ. ನೋಡಿ ಕರೆಕ್ಟ್ ಸೈಜ್ ಇದೆ. ಅದು ತಿರ್ಗಾ ನಮಗೆ ರಿಟರ್ನ್ ಅಷ್ಟುದ್ದ ಈಚೆಗೆ ಬರಬೇಕು, ನಾವು ಜಾಯಿಂಟ್ ಹಾಕ್ತೀವಲ್ಲ ಅಲ್ಲಿ ಗಂಟ ರಿಟರ್ನ್ ಬೇಕದು ಬರಬೇಕು. ಇನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ, ಯಾಕೆಂದರೆ ಸ್ಲೀವ್ಸು ಸ್ವಲ್ಪ ಉದ್ದ ಇದ್ದರೆ ನಾವು ಜಾಯಿಂಟ್ ಹಾಕಿದ್ದು ಪೂರ್ತಿ ಅದು ಕವರ್ ಆಗಬೇಕು, ಯಾಕೆಂದರೆ ಉದ್ದ ಇದ್ದರೆ ನಮಗೆ ಕವರ್ ಆಗುತ್ತೆ. ಶಾರ್ಟ್ ಇದ್ದರೆ ನಾವು ಅಷ್ಟುದ್ದ ತಿರ್ಗಾ ಎಳೆದ್ರೆ ಬರಲ್ಲ ಅದು. ಓಕೆನಾ. ನೋಡಿ ವೈರ್ ಜಾಯಿಂಟ್ ಮಾಡ್ತಾಯಿದ್ದೀನಿ, ರೆಡ್ ಕಲರ್ ವೈರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಕಟಿಂಗ್ ಪ್ಲೇಯರ್ ಹಿಡ್ಕೊಂಡು ಫುಲ್ಲು ಟೈಟಾಗಿ ಎಷ್ಟಾಗುತ್ತೋ ಅಷ್ಟು ಟೈಟಾಗೆ, ಮತ್ತು ಸಿಬ್ರು ಬರಬಾರ್ದು. ಸಿಬ್ರು ಅಂದರೆ ವೈರು ಅದು ಇದಾಗಬಾರ್ದು, ಸಿಂಗಲಾಗಿ ಬಿಚ್ಕೋಬಾರ್ದು, ಅದು ಪ್ರಾಪರಾಗಿ ಫುಲ್ ಟೈಟಾಗಿ ಸುತ್ತುತ್ತಾ ಇದ್ದೀನಿ. ಓಕೆನಾ. ಫುಲ್ ಟೈಟಾಗಿ ಸುತ್ತಿ ನೋಡಿ ಕ್ಲೀನಾಗಿ ಒಂದು 5-6 ರೌಂಡ್ ಸುತ್ತಾದ್ಮೇಲೆ ಇವಾಗ ಹೀಟ್ ಸ್ಲೀವ್ಸ್ ಹಾಕಿ ನಾನು ಬೆಂಕಿ ಕಡ್ಡಿಯಲ್ಲಿ ಅದನ್ನ ಇದು ಮಾಡ್ತಾಯಿದ್ದೀನಿ. ಬೆಂಕಿ ಕಡ್ಡಿಯಲ್ಲಿ ಮಾಡಿದಾಗ ಅದು ಕ್ಲೀನಾಗಿ ಕಚ್ಕೊಬಿಡುತ್ತೆ. ನೋಡಿ ಅದಕ್ಕೆ ಟೇಪ್ ಹಾಕಿದೆ, ಟೇಪ್ ಹಾಕ್ಬಿಟ್ಟು ಸೇಮ್ ಅದೇ ಥರ 3 ವೈರ್ಗೂ ಸೇಮ್ ಹಂಗೆ ಮಾಡಬೇಕು. ಓಕೆನಾ. 3 ವೈರ್ಗೂ ಸೇಮ್ ಹಂಗೆ ರೆಡಿ ಮಾಡ್ಕೊಳ್ತೀನಿ. ನೋಡಿ ಕ್ಲೀನಾಗಿ ಟೇಪ್ ಹಾಕ್ಕೊಂಡು ನೋಡಿ ಅದಕ್ಕೂ ಸ್ಲೀವ್ಸ್ ಹಾಕ್ತಾಯಿದ್ದೀನಿ. ಓಕೆನಾ. ಸ್ಲೀವ್ಸ್ ಹಾಕಿ ಕ್ಲೀನಾಗಿ ಟೇಪ್ ಸುತ್ಕೊಳ್ಬೇಕು. ಅದಕ್ಕೆ ಟೇಪ್ ಇದು ನಾನು ಸುತ್ತುತ್ತಾ ಇರೋದು ಟೆಂಪ್ರವರಿ. ಓಕೆನಾ. ನಾನು ಅದಕ್ಕೆ ಇದು ಬರುತ್ತೆ, ಏನು ವಾಟರ್ ಪ್ರೂಫ್ದು ಟೇಪ್ ಬರುತ್ತೆ. ಓಕೆನಾ. ಆ ಟೇಪ್ ಹಾಕ್ತೀನಿ. ಇದು ಟೆಂಪ್ರವರಿ ಇವತ್ತು ಮಾರ್ನಿಂಗ್ ಇರೋದ್ರಿಂದ ನಾನು ಅದು ರೆಡಿ ಮಾಡೋಕ್ಕೆ ಇದಾಗ್ತಾಯಿಲ್ಲ. ಅಟ್ಲೀಸ್ಟ್ ಮೋಟ್ರ್ ಓಡೋದಕ್ಕೋಸ್ಕರ ಸೇಫ್ಟಿಗೋಸ್ಕರ ನಾನು ಹೀಟ್ ಸಿಂಕ್ ಹಾಕಿ ಮತ್ತು ಟೇಪ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ತಿರ್ಗಾ ಈವ್ನಿಂಗ್ ಬಂದು ನಾನು ವಾಟರ್ ಪ್ರೂಫ್ ಟೇಪ್ ತಂದು ಅದಕ್ಕೆ ಈವ್ನಿಂಗು ನಾನು ಅದಕ್ಕೆ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ತೀನಿ. ಓಕೆನಾ. ನೋಡಿ ಇವಾಗ ಟೆಂಪ್ರವರಿಗೆ ನಾನು ಹೀಟ್ ಸಿಂಕ್ ಹಾಕಿ ಮೇಲೆ ಟೇಪ್ ಹಾಕಿ ನಾನು ಕವರ್ ಮಾಡ್ತೀನಿ. ಇನ್ ಕೇಸ್ ಯಾರು ಮುಟ್ಟಿದ್ರೂ ಇಲ್ಲ ನೀರು ಬಂದ್ರೂ ಅದು ಕರೆಂಟ್ ಹೊಡಿಬಾರ್ದು ಅಂತ ಮಾಡ್ತಾ ಇರೋದು. ಓಕೆನಾ. ನೋಡಿ ಕರೆಕ್ಟಾಗಿ 3 ವೈರೂ ಕ್ಲೀನಾಗಿ ಆಗಿದೆ, ಒಂದು ಇದಾಗಿದೆ, ಒಂದು ರೇಂಜ್ಗೆ ಆಗಿದೆ. ಓಕೆನಾ. ಇವಾಗ ಫಸ್ಟ್ ಹೋಗಿ ಮೋಟ್ರ್ ಆನ್ ಮಾಡ್ತೀನಿ. ಮೋಟ್ರ್ ಓಡ್ತಾ ಇದೆ ಇಲ್ಲ ಮೋಟ್ರ್ ಏನಾದ್ರು ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡೋಣ. ಓಕೆನಾ. ಫಸ್ಟು ನಾನು MCB ಆನ್ ಮಾಡಬೇಕು, ಮರ್ತುಬಿಟ್ಟಿದೆ. ಓಕೆನಾ. ಹೋಗಿ ನಾನು ಫಸ್ಟ್ MCB ಆನ್ ಮಾಡ್ತೀನಿ. MCB ಆನ್ ಮಾಡಿ ಆಮೇಲೆ ಮೋಟ್ರ್ ಆನ್ ಮಾಡ್ತೀನಿ. ಓಕೆನಾ. ನೋಡಿ MCB ಆನ್ ಮಾಡಿದೆ. ಓಕೆನಾ. MCB ಆನ್ ಮಾಡಿ ಅಲ್ಲಿ ಹೋಗಿ ಸ್ಟಾರ್ಟ್ರು ಆನ್ ಮಾಡ್ತೀನಿ. ಓಕೆನಾ. ಸ್ಟಾರ್ಟ್ರು ಆನ್ ಮಾಡಿ ವರ್ಕ್ ಆಗಿಬಿಟ್ರೆ ಸಾಕು. ಬೆಳಗ್ಗೆ ಹೊತ್ತು ನೀರು ಇರಲ್ಲ. ಓಕೆನಾ. ನೀರಿಲ್ಲ ಅಂದರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇನ್ನು ಸಾಯಂಕಾಲ ಬರೋ ಗಂಟ ನೋಡಿ ಮೋಟ್ರ್ ಆನ್ ಮಾಡಿದೆ. ಓಕೆ ವರ್ಕ್ ಆಗ್ತಿದೆ, ಏನು ಸೌಂಡ್ ಇಲ್ಲ ಏನಿಲ್ಲ, ಯಾಕೆ ಅಂದರೆ ಎಲ್ಲ ಪ್ರಾಪರಾಗಿ ಆಗಿದೆ. ಓಕೆನಾ. ನೀರು ನೋಡೋಣ, ನೀರು ಹೋಗ್ತಾಯಿದೆ ಅಂತ. ಕರೆಂಟ್ ಏನು ಹೊಡಿತಾ ಇಲ್ಲ. ಓಕೆನಾ. ಫಸ್ಟು ಕರೆಂಟಲ್ಲಿ ಚೆಕ್ ಮಾಡಬೇಕು, ಕರೆಂಟ್ ಹೊಡಿತಾ ಇದೆ ಏನಾಗ್ತಿದೆ ಅಂತ. ಒಂದು ಸತಿ ಕರೆಂಟ್ ನೋಡ್ತೀನಿ ಟೆಸ್ಟರ್ ಹಾಕಿ. ಓಕೆ ಮೋಟ್ರ್ ಏನೋ ಫಾಲ್ಟ್ ಇಲ್ಲ, ಕರೆಂಟ್ ಏನೋ ಹೊಡಿತಾ ಇಲ್ಲ, ಎಲ್ಲ ಪ್ರಾಪರಾಗಿ ಆಗಿದೆ. ಓಕೆನಾ. ಇವಾಗ ನಾವು ಅದಕ್ಕೆ ಫುಲ್ಲು ಟೇಪು ಕವರ್ ಮಾಡಬೇಕು. ನೋಡಿ ಕವರ್ ಮಾಡಿ ಹೋಗಿದ್ದೆ ನಾನು ಬೆಳಗ್ಗೆ,
ಇವಾಗ ಸಾಯಂಕಾಲ ಬಂದು ಕರೆಂಟ್ ಇಲ್ಲ, ಅಲ್ಲಿ ಲೈಟ್ ಬೇರೆ ನಾನು ಗಾಡಿದು ಹೆಡ್ಲೈಟ್ ಹಾಕ್ಕೊಂಡು ನಾನು ರೆಡಿ ಮಾಡ್ತಾಯಿದ್ದೀನಿ. ಓಕೆನಾ, ಅಲ್ಲಿ ಲೈಟ್ ಇಲ್ಲ ಕೆಳಗಡೆ, ಅದರಿಂದ ನಾನು ಬೈಕ್ ಆನ್ ಮಾಡಿ ಇದು ಬೆಳಗ್ಗೆ ನಾನು ಸುತ್ತಬಿಟ್ಟು ಹೋಗಿದ್ದು ಟೆಂಪ್ರವರಿಗೆ. ಓಕೆನಾ, ಇದನ್ನೆಲ್ಲ ಬಿಚ್ಚಿ ಇವಾಗ ನಾನು ವಾಟರ್ ಪ್ರೂಫ್ ಒಂದು ಸತಿ ಕರೆಂಟ್ ಆನ್ ಆಗಿದೆ ನೋಡ್ಕೊಬಂದ್ಬಿಡೋಣ, ಯಾಕೆಂದರೆ ಕರೆಂಟ್ ಮುಡ್ತಾರದಲ್ವ. ಕರೆಂಟ್ ಆಫ್ ಆಗಿದೆ. ಇವಾಗ ಪಟ ಅಂತ ಟೇಪ್ ಓಪನ್ ಮಾಡಿಕೊಂಡು ಫಸ್ಟು ಅದು 3 ವೈರ್ಗೂ ಹಾಕಿದ್ದೀನಲ್ಲ ಆ ವೈರು ಓಪನ್ ಮಾಡ್ಕೊಬಿಡೋಣ. ಇದು ಮೇಲ್ಗಡೆ ಸ್ವಲ್ಪ ಜಾಸ್ತಿನೇ ಸುತ್ತಿದೆ, ಯಾಕೆಂದರೆ ಮಕ್ಕಳುಗಳೆಲ್ಲ ಓಡಾಡ್ತವೆ ಅಲ್ಲಿ ಅಂತ. ಇನ್ ಕೇಸ್ ಮಕ್ಕಳು ಕೈ ಹಾಕ್ಬಾರ್ದು, ಏನಾರ ಇದಾಗ್ಬಿಡುತ್ತೆ ಅಂತ. ಓಕೆನಾ, ಅದು ಫುಲ್ಲು ಒಂದು 3 ರೌಂಡ್ ಸುತ್ತಬಿಟ್ಟಿದೆ. ಓಕೆನಾ, ತಿರ್ಗಾ ಇದ್ರ ಮೇಲೆ ಇರೋದನ್ನು ನಾನು ಅದು ಟೇಪೆಲ್ಲ ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ನನಗನ್ಸೋ ಪ್ರಕಾರ ಸೇಫ್ ಅಲ್ಲ ಅನಿಸುತ್ತಾ ಇದೆ. ಓಕೆನಾ, ನೋಡಿ ಪೂರ್ತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನೋಡಿ ಓಪನ್ ಮಾಡಿದೆ ಒಂದು. ನೋಡಿ ಇದೆ ಇದು ವಾಟರ್ ಪ್ರೂಫ್ ಟೇಪ್ ಅನ್ನೋದು ಇದೇನೆ, ಒಮೆಗಾ ಅಂತ ಏನೋ ಇದೆ, ಒಮೆಗಾ ಕಂಪ್ನಿದು. ಓಕೆನಾ, ಯಾವ್ದಾದ್ರು ಓಕೆ ಕರೆಕ್ಟಾಗಿ ವರ್ಕ್ ಆದರೆ ಸಾಕು. ಓಕೆನಾ, ನಮಗೇನು ಅದು ಕಂಪ್ನಿ ಯಾವುದಾದ್ರೂ ಓಕೆನೆ. ಓಪನ್ ಮಾಡ್ತಾಯಿದ್ದೀನಿ. ಅದು ಒಂಥರ ರಬ್ಬರ್ ಥರ ಇರುತ್ತೆ, ಒಂದು ಸತಿ ಕಚ್ಕೊಬಿಟ್ರೆ ನಿಮಗೆ ಅದು ಬರೋದಿಲ್ಲ, ಪರ್ಮನೆಂಟ್ ಥರ ಆಗ್ಬಿಡುತ್ತದು. ಓಕೆನಾ, ನೀವು ಅದು ತಿರ್ಗಾ ತೆಗಿತೀನಿ ಅಂದ್ರೂ ಬರೋಲ್ಲ. ಓಕೆನಾ, ನನಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ರಬ್ಬರ್ ಥರ ಅದು ಎಳೆದ್ರೆ ರಬ್ಬರ್ ಥರನೇ ಬರ್ತಾ ಇರುತ್ತೆ. ಓಕೆನಾ, ನೋಡಿ ಇವಾಗ ಕ್ಲೀನಾಗಿ ಟೈಟಾಗೆ ಎಲ್ಲಿ ವೈರು ರೆಡ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ ಸುತ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಉದ್ದನೇ ಮಾಡ್ಕೋಬೇಕಾಯಿತು, ಬಟ್ ಆ ಕಡೆ ವೈರ್ ಬಂದಿಲ್ಲ, ಅದರಿಂದ ನಾನು ಕ್ಲೀನಾಗಿ ಫಸ್ಟ್ ಅಲ್ಲಿ ಸುತ್ತೀನಿ ಪ್ರಾಪರಾಗೆ. ಆಮೇಲೆ ಬರ್ತಾ ಈ ಕಡೆ ಎಷ್ಟು ಬರುತ್ತೋ ಆ ಕಡೆ ಎಳ್ಕೊಂಡು ಬರ್ತೀನಿ. ಓಕೆನಾ, ನೋಡಿ ಬ್ಯಾಕ್ ಸೈಡ್ ಒಂದು ಕವರ್ ಇರುತ್ತೆ, ಕವರು ಓಪನ್ ಮಾಡಿ ಕ್ಲೀನಾಗಿ ಎಷ್ಟು ಹಿಂದಕ್ಕಾಗುತ್ತೋ ಅಷ್ಟು ಹಿಂದೆಯಿಂದ ಸುತ್ತುತ್ತೀನಿ. ನೋಡಿ ಕರೆಕ್ಟಾಗಿ ಕೂತಿದೆ. ಓಕೆನಾ, ಇವಾಗ ಪಟ ಅಂತ ಸುತ್ಕೊಬಿಡೋಣ ಇದನ್ನ. ನೋಡಿ ಕರೆಕ್ಟಾಗಿ ಎಷ್ಟು ನೀಟಾಗಿ ಆಗ್ತಾಯಿದೆ. ಅದು ಒಂದು ಸತಿ ಹಂಗೆ ಸುತ್ತಿದ್ಮೇಲೆ ತಿರ್ಗಾ ಮತ್ತೆ ಏನು ಮಾಡಿದ್ರು ಬಿಚ್ಚಕ್ಕೆ ಬರಲ್ಲ, ಅದು ಕಟ್ ಮಾಡಲೇಬೇಕು. ಆ ಥರ ಕಚ್ಕೊಬಿಡುತ್ತೆ, ಅದು ಒಂಥರ ರಬ್ಬರ್ ಥರ ಕಚ್ಕೊಬಿಡುತ್ತೆ. ಓಕೆನಾ, ಇವಾಗ ರೆಡ್ ವೈರ್ ಆಯಿತು, ಇವಾಗ ಯೆಲ್ಲೋ ವೈರ್ ಇದೆ ಪೆಂಡಿಂಗು. ಓಕೆನಾ, ಯೆಲ್ಲೋ ವೈರ್ನು ನಾನು ಬಿಚ್ಕೋತಾ ಇದ್ದೀನಿ. ನೋಡಿ ಪಟ ಅಂತ ಬಿಚ್ಕೊಂಡು ನೋಡಿ ಹೀಟ್ ಸಿಂಕ್ ಕರೆಕ್ಟಾಗಿ ಇದಾಗಿದೆ. ಇವಾಗ ಅದಕ್ಕೂ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡಿಕೊಂಡು, ಇದು ಮೇಲ್ಗಡೆ ಪೇಪರೇ ಬರ್ತಲ್ವಲ್ಲ, ಓಕೆ ಬಂತು. ಇವಾಗ ಅದನ್ನೂ ಪೂರ್ತಿ ಎಡ್ಜಿಂದ ಕ್ಲೀನಾಗಿ ಎಳೆದು ಟೈಟಾಗೆ ಸುತ್ಕೋಬೇಕು. ನೋಡಿ ಟೈಟಾಗಿ ಸುತ್ಕೊಂಡ್ರೆ ನೀಟಾಗೆ ಒಂದೇ ಸಮ ಒಂದ್ರ ಮೇಲೊಂದು ಕ್ಲೀನಾಗೆ ಗ್ಯಾಪು ಬರಬಾರ್ದು, ಜಾಸ್ತಿ ಇದು ಆಗಬಾರ್ದು, ಟೈಟಾಗಿ ಸುತ್ಕೊಳ್ಬೇಕು. ನೋಡಿ ಪ್ರಾಪರಾಗಾಯಿತು. ಇವಾಗ ಬ್ಲೂ ವೈರ್ನು ಟೇಪ್ನ ನಾವು ಬಿಚ್ಕೊಬಿಡೋಣ ಈಗ. ಓಕೆನಾ, ಬ್ಲೂ ವೈರ್ ಟೇಪು ಬಿಚ್ಚಿದ್ದೀನಿ. ಇವಾಗ ಬ್ಲೂ ವೈರ್ಗೂ ಸೇಮ್ ಅದು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕಟ್ ಮಾಡಿಕೊಂಡು ಹಿಂದೆಗಡೆ ಅದು ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನ ಪೇಪರ್ ಓಪನ್ ಮಾಡಿಕೊಂಡು ಇವಾಗ ಸುತ್ತಾನ. ನೋಡಿ ಯೆಲ್ಲೋ ಕಲರ್ದು ವೈರ್ಗೆ ಇವಾಗ ಸುತ್ತುತ್ತಾ ಇರೋದು, ಬ್ಲೂ ಕಲರ್ ವೈರ್ಗೆ ಸುತ್ತುತ್ತಾ ಇರೋದು. ನೋಡಿ ಫುಲ್ಲು ಟೈಟಾಗೆ ಸುತ್ತಿ ಲಾಸ್ಟ್ ಗಂಟ ಹಾಕಿದಾಯಿತು. ನೋಡಿ ಪ್ರಾಪರಾಗಿ ಆಯ್ತು. ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ, ಒಂದಕ್ಕೊಂದು ಟಚ್ ಇಲ್ಲ, ಏನು ಓಪನ್ ಇಲ್ಲ, ಏನಿಲ್ಲ. ನೋಡಿ ಪ್ರಾಪರಾಗಿ ಆಗಿದೆ. ರೆಡ್ಡು ಯೆಲ್ಲೋ ಬ್ಲೂ 3 ವೈರು ಆಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಆ 3 ವೈರ್ಗೂ ಸೇರಿಸಿ ಇವಾಗ ಪೂರ್ತಿ ಇದು ಒಂದು ನೋಡಿ ಇದು ಇನ್ನಿಷ್ಟು ಮಿಕ್ಕಿದೆಯಲ್ಲ, ಇಷ್ಟು ಮಿಕ್ಕಿರೋದನ್ನ ಎಷ್ಟಾಗುತ್ತೋ ಅಷ್ಟು ಆ ಮೇಲ್ಗಡೆ ಪೂರ್ತಿ ಎಲ್ಲ ವೈರ್ಗೂ ಸುತ್ತಬೇಕು. ಆ ಮೇಲ್ಗಡೆ ಕೋಟಿಂಗು ನಾನು ತೆಗೆದ್ನಲ್ಲ ಬೆಳಗ್ಗೆ ಏನು ತೆಗೆದೆ ಅದೇ ಥರ ನಾನು ಸುತ್ಕೊಬರ್ಬೇಕು. ಇವಾಗ ಪ್ಲಾಸ್ಟಿಕ್ ಮೇಲ್ಗಡೆ ಪ್ಲಾಸ್ಟಿಕ್ ಇರುತ್ತಲ್ಲ ಅದು ನಾನು ಕ್ಲೀನಾಗಿ ಸುತ್ತುತ್ತಾ ಇದ್ದೀನಿ. ಎಲ್ಲೂ ಗ್ಯಾಪ್ ಬರಬಾರ್ದು, ಎಲ್ಲೂ ನೀರು ಒಳಕ್ಕೆ ಹೋಗಬಾರ್ದು ಆ ಥರ. ಓಕೆನಾ, ಮತ್ತು ವೈರು ಆ ಕಡೆ ಈ ಕಡೆ ಇದಾಗಬಾರ್ದು, ಏನು ಅಗಲ ಆಗಬಾರ್ದು, ಕ್ಲೀನಾಗಿ ಒಂದ್ರ ಪಕ್ಕದಲ್ಲಿ ಒಂದು ಕ್ಲೀನಾಗಿರಬೇಕು, ವೈರ್ ಹೆಂಗಿತ್ತೋ ಆ ಥರ. ಓಕೆನಾ, ನಾನು ಕ್ಲೀನಾಗಿ ಸುತ್ತುತ್ತಾ ಇದ್ದೀನಿ ಟೈಟಾಗೆ. ಓಕೆನಾ, ನೋಡಿ ಒಂಚೂರು ಆ ಟೇಪು ಕ್ಲೀನಾಗಿ ಹಾಕಿದ್ರೆ ಪ್ರಾಪರಾಗಿ ಕಚ್ಕೊಬಿಡುತ್ತೆ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಸುತ್ತುತ್ತಾ ಇದ್ದೀನಿ. ನೋಡಿ ಎಡ್ಜ್ ಗಂಟ ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಬ್ಲ್ಯಾಕಿಂದ ಸ್ವಲ್ಪ ಮುಂದಕ್ಕೆ ಬರಬೇಕದು, ಅಲ್ಲಿ ಗಂಟ ಸುತ್ತಬೇಕು ಅದನ್ನ. ಯಾಕೆಂದರೆ ವೈರ್ ಒಂಚೂರು ಕಾಣಿಸ್ಬಾರ್ದು ಮತ್ತು ಒಂಚೂರು ನೀರು ಹೋಗ್ಬಾರ್ದು ಒಳಗೆ, ಅದಕ್ಕೆ ನೋಡಿ ಪ್ರಾಪರಾಗಿ ಸುತ್ತುತ್ತಾ ಇದ್ದೀನಿ. ನೋಡಿ ಅಷ್ಟುದ್ದ ಸಾಕು. ಅದನ್ನ ಕ್ಲೀನಾಗಿ ಎಳೆದು ಅಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡೋಣ. ಈಗ ನೋಡಿ ಕ್ಲೀನಾಗಿ ಸೀಲ್ ಆಗೋಯ್ತು. ನೋಡಿ ಎಷ್ಟು ನೀಟಾಗಿ ಸೀಲ್ ಆಯಿತು, ವಾಟರ್ ಪ್ರೂಫ್ ಆಗೋಯ್ತು. ಟೈಟಾಗಿ ಹೆಂಗೆ ಕರೆಕ್ಟಾಗಿ ಕುತ್ಕೋತಾವೆ ನೋಡಿ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ವೈರು ಜಾಸ್ತಿ ಆ ಕಡೆ ಈ ಕಡೆ ಹೋಗಿಲ್ಲ. ವೈರ್
ನಿಮ್ಗೇನಾರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದ.